ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ. ರಾಹು ಅಂತ ಹೇಳಿದ್ರೆ ಯಾರು ಕೂಡ ಒಳಿತು ಅನ್ನುವಂತಹ ಭಾವನೆ ಮೂಡೋದಿಲ್ಲ. ಆದರೆ ಜನ್ಮ ಜಾತಕದಲ್ಲಿ ರಾಹು ಅನ್ನೋದು ಒಬ್ಬನನ್ನ ರಾಣಿನೂ ಆಗಿಸಬಲ್ಲದು ಅಥವಾ ಭೇದಿಗೂ ತರಬಲ್ಲದು ಅನ್ನುವಂತಹ ಮಾತಿದೆ. ಹಾಗಾದ್ರೆ ರಾಹು ಯಾವ ರೀತಿಯಾದಂತಹ ಪರಿಣಾಮವನ್ನ ಜನ್ಮ ಜಾತಕದಲ್ಲಿ ಬೀರಲಾಗತ್ತೆ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಓಂ ದುರ್ಗೆ ಸ್ಮೃತ ಹರಿಸಿ ಭೀತಿಮಶೇಷ ಜಂತೋ ಸ್ವಸ್ತಿ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಣೀಕತ್ವದನ್ಯಾಂ ಸರ್ವೋಪಕಾರಕರಣಾಯ ಸದಾರ್ಧಚಿತ್ತ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೇ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾದ ಎಲ್ಲ ಸೇವಾ ಧುರೀಣರಿಗೂ, ಹಾಗೆ ನಮಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ದೇಶದ ಹಬ್ಬಿದಯಕ್ಕೆ ತಮ್ಮೆಲ್ಲ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳವಾಗಿರಲಿ, ಅಭಿವೃದ್ಧಿದಾಯಕವಾಗಿರಲಿ, ಹಾಗೆ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಶುಕ್ರವಾರ ಷಷ್ಠಿ, ಕೃಷ್ಣ ಪಕ್ಷದ ಶುಕ್ರವಾರ, ಉತ್ತರಾಷಾಢ ನಕ್ಷತ್ರ ಇರತಕ್ಕಂಥದ್ದು. ಈ ಉತ್ತರಾಷಾಢ ನಕ್ಷತ್ರಕ್ಕೆ ಕಾರಣ ಆಗಿರ್ತಕ್ಕಂಥವನು ಸಾಕ್ಷಾತ್ ಪ್ರತ್ಯಕ್ಷ ದೈವನಾಗಿರ್ತಕ್ಕಂಥ ಸೂರ್ಯನಾರಾಯಣ. ಇವತ್ತಿನ ದಿನವನ್ನು ನೋಡಿದಾಗ ಶುಕ್ರ ದೇವಿ ಪರಮೇಶ್ವರಿ, ಮಹೇಶ್ವರಿ, ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಹೀಗೆ ಶಕ್ತಿ ಸ್ವರೂಪವಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಷಷ್ಠಿಯನ್ನು ನೋಡಿದಾಗ ಸುಬ್ರಹ್ಮಣ್ಯನು ಅಂದರೆ ಸರ್ಪದೇವನು ಇದಕ್ಕೆ ವಿಶೇಷವಾಗಿ ಸುಬ್ರಹ್ಮಣ್ಯ, ಯಾಕೆಂದರೆ ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ಅಂತೇಳಿ ನಾವೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಒಂದು ಶಕ್ತಿಪ್ರದವಾದದ್ದು, 3 ಶಕ್ತಿ ಯೋಗಗಳು ಸಂಯೋಜನೆ ಇರತಕ್ಕಂಥದ್ದು. ವಿಶೇಷವಾಗಿ ಏನಪ್ಪ ಅಂದರೆ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ, ಪಾರ್ವತೀತನಯನಾಗಿರ್ತಕ್ಕಂಥ, ಸ್ಕಂದದೇವನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ವಿಶೇಷತೆ ಉತ್ತರಾಷಾಢ ನಕ್ಷತ್ರದಲ್ಲಿ ಬಂದಾಗ ನಾವು ಕೆಲವು ಸಂದರ್ಭಗಳಲ್ಲಿ ಆಡಿಕೃತ್ತಿಕ ಅಂತೇಳಿ ಮಾಡ್ತೀವಿ. ಹಾಗೆ ಈ ಉತ್ತರಾಷಾಢ ನಕ್ಷತ್ರವು ತತ್ಸಮಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕಪ್ಪ ಅಂದರೆ, ಸಂತಾನಕ್ಕೆ ಗರ್ಭಪಾತಾದಿಗಳಾಗ್ತಾ ಇದೆ, ಸಂತಾನ ನಿಲ್ತಾ ಇಲ್ಲ ಅಂತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾದಂಥ ಪ್ರಾರ್ಥನೆ, ನಿಮ್ಮ ಒಂದು ಪ್ರಾರ್ಥನೆ ಭಗವಂತನಿಗೆ ಸಲ್ಲುವ ಎಲ್ಲ ಅವಕಾಶ ಇರತಕ್ಕಂಥದ್ದಾಗುತ್ತೆ. ಶ್ರದ್ಧಾಭಕ್ತಿಯಿಂದ ಏನು ಮಾಡಬೇಕಪ್ಪ ಅಂದರೆ, ನಾಗರ ಸನ್ನಿಧಾನಕ್ಕೆ ಹೋಗಿ ಅಥವಾ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ, ಯಾಕೆಂದರೆ ನಾಗರ ಸನ್ನಿಧಾನ, ಯಾಕೆಂದರೆ ನಿಮಗೆ ಈ ಒಂದು ಗರ್ಭಾಶಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಬರ್ತಕ್ಕಂಥದ್ದೇ ಸರ್ಪದಿಂದ. ಹಾಗಾಗಿ ನಾಗರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಅರಿಶಿಣ, ಅದರಲ್ಲೂ ಕೂಡ ಹಾಲು, ಅರಿಶಿಣದ ನೀರನ್ನು, ಹಾಲನ್ನು ದೇವರ ಮೇಲೆ ಅಭಿಷೇಕ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಕಡಲೆಕಾಳು ಅಥವಾ ಕಡಲೆ ಬೇಳೆ ಅದರಿಂದ ನೆನೆಸಿ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಎಳ್ಳುಂಡೆಯನ್ನು ಕೂಡ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ 33 ಪ್ರದಕ್ಷಿಣೆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಓಂ ಅಶ್ವತ್ಥನಾರಾಯಣಾಯ ನಮಃ ಅಥವಾ ಓಂ ನಮೋ ಭಗವತೆ ಗೌರೀಸುತಾಯ ನಮಃ, ಓಂ ನಮೋ ಭಗವತೆ ಗೌರೀಸುತಾಯ ನಮಃ ಅಂಥೇಳಿ 33 ಬಾರಿ ಪ್ರದಕ್ಷಿಣೆ ಮಾಡಿ 108 ಬಾರಿ ಜಪವನ್ನು ಮಾಡಿ, ವಿಶೇಷವಾಗಿ ಇವತ್ತಿನ ದಿವಸ ಯಾವೆಲ್ಲ ಈ ಒಂದು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯತ್ನವನ್ನು ಪಡ್ತಾ ಇರ್ತೀರೋ ಇವತ್ತಿನ ದಿವಸ
ಖಂಡಿತ ವಿಶೇಷವಾಗಿರ್ತಕ್ಕಂಥ ಯೋಗ ಇದೆ. ಆ ಒಂದು ಸದ್ಬಳಕೆಯನ್ನು ಮಾಡಿಕೊಂಡು ನಿಮ್ಮ ಸಂತೋಷಕ್ಕೆ ಕಾರಣವಾಗುವಂತಹ ದೇವಾನ ದೇವತೆಗಳನ್ನು ಸ್ಮರಣೆ, ಇನ್ನೊಂದು ಪಿತೃದೇವತೆಗಳ ಅನುಗ್ರಹವೂ ಕೂಡ ಇವತ್ತಿನ ದಿವಸ ಸಿಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಉತ್ತರಾಷಾಢ ನಕ್ಷತ್ರ ಇರತಕ್ಕಂಥದ್ದು. ಹಾಗಾಗಿ ಓಂ ವಿಶ್ವೇ ದೇವತಾಯೇ ನಮಃ ಅಂದರೆ ಪಿತೃಗಳ ಸ್ಮರಣೆ ಎಲ್ಲ ವಿಶ್ವದೇವ ಅಂದರೆ ಎಲ್ಲರ ಪಿತೃಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥವ್ನು. ಹಾಗಾಗಿ ವಿಶ್ವೇಶ್ವರನನ್ನು, ಸುಬ್ರಹ್ಮಣ್ಯನನ್ನು, ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ನಾಗದೇವತೆಯನ್ನು ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡಿ 33 ಪ್ರದಕ್ಷಿಣೆ 108 ಬಾರಿ ಓಂ ನಮೋ ಭಗವತೆ ಗೌರೀಸುತಾಯ ನಮಃ ಅಂತೇಳಿ ಮಂತ್ರವನ್ನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಗಂಡ ಹೆಂಡತಿಯರು ಸಂತೋಷವಾಗಿ ನಿಮ್ಮ ಸಂಕಲ್ಪವನ್ನು ಮಾಡಿ ಪ್ರಯತ್ನ ಪಟ್ಟರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಸರಿ ಗುರೂಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಸುನಿಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಿಲಾ. ನಮಸ್ಕಾರ ಸುನಿಲಾ, ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೀವಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ನಾವು ದೇವನಹಳ್ಳಿಯಿಂದ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಯಜಮಾನ್ರ ಬಗ್ಗೆ ಕೇಳಬೇಕಂತ. ಪುಟ್ಟರಾಜು ಅಂತ ಅವ್ರ ಹೆಸರು. ಓಕೆ, 30ರ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆನ ಆಯ್ಕೆ ಮಾಡಿ. ಕೇಳಿಸ್ತಾ ಇದೆಯಾ? 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 20. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಅಮ್ಮನ ಅನುಗ್ರಹ ಒಳ್ಳೆಯದಾಗಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮನೆಯವರು ಮನೆ ಕಟ್ಟಿ ನಾವು 6 ತಿಂಗಳಾಯ್ತು, ಹೊಸ ಬಂದಿದ್ದೀವಿ. ಇದು ಒಂದ್ ದಿವಸ ಚೆನ್ನಾಗಿದ್ರೆ ಒಂದ್ ದಿವಸ ಚೆನ್ನಾಗಿದೆ, ಒಂದ್ ದಿವಸ ಚೆನ್ನಾಗೇ ಮಾತಾಡ್ತಾರೆ ಜನಗಳ ಬೀದಿಗೆ ಹೋಗ್ತಾರೆ, ಇನ್ನೊಂದ್ ದಿವಸ ಹೋಗೋದೇ ಇಲ್ಲ. ಯಾರ ಮನೆ ಬಿಟ್ಟು ಆಚೆ ಹೋಗೋದು, ಏನು ಸಾಮಾನು ಸ್ವಾಮಿ ಸಿಕ್ಕಿರ್ತಾರೆ, ಹಂಗ್ ಮಾಡ್ತಾರೆ. ಏನ್ ಮಾಡೋದು ಸ್ವಾಮೀಜಿ ನಾವು? ಅಮ್ಮ ಏನು ಚಿಂತೆ ಮಾಡಬೇಡಿ, ಯಾಕೆಂದರೆ ಆ ಮನೆಯ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಲ್ಲಿ ಎಲ್ಲಾದರೂ ಆಜುಬಾಜಿನಲ್ಲಿ ಅಮ್ಮನವರ ಸನ್ನಿಧಾನ ದೇವಸ್ಥಾನ ಏನಾದರೂ ಇದೆಯಾ? ಇದೆ. ನೀವೊಂದು ಕೆಲಸ ಮಾಡಿ, ಅಮ್ಮನವ್ರಿಗೆ ಒಂದು 8 ಮಂಗಳವಾರಗಳ ಕಾಲ ರಾತ್ರಿ ಸಮಯದಲ್ಲಿ ನೀವು ಮಲಗೋದಕ್ಕಿಂತ ಮುಂಚೆ ನಿಮ್ಮ ಪ್ರಾರ್ಥನೆ ಮಾಡಿ, ನಿಮ್ಮ ಒಂದು ಆ ಏನು ಏರಿಯಾದಲ್ಲಿ ಆ ಕ್ಷೇತ್ರದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ನೀವು ರಾತ್ರಿ ಮಂಗಳವಾರದ ರಾತ್ರಿ ಮಲಗೋದಕ್ಕಿಂತ ಮುಂಚೆ 2 ನಿಂಬೆಹಣ್ಣನ್ನು ಹೋಳು ಮಾಡಿ ದೇವರ ಮುಂದೆ ಒಂದು ಸಣ್ಣ ತಟ್ಟೆಯಲ್ಲಿ ಅಕ್ಕಿ ಹಾಕಿ ದೀಪವನ್ನು ಹಚ್ಚಿಟ್ಟು, ತುಪ್ಪದ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಮನೇಲಿ ಮಲ್ಕೊಳ್ಳಿ. ಪ್ರತಿ ಗುರುವಾರ ಮನೆಗೆಲ್ಲ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ. ಅಮಾವಾಸ್ಯೆ ದಿವಸ ಎಲ್ಲರೂ, ಪ್ರತಿಯೊಬ್ಬರು ಕೂಡ ಮನೇಲಿರ್ತಕ್ಕಂಥ ಎಲ್ಲರೂ ಕೂಡ ಗಂಜಲವನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ದೇವಸ್ಥಾನ ಬಾಗಿಲು ತೆಗಿಯೋದಾ ಸ್ವಾಮೀಜಿ? ಅಮ್ಮ, ಬಾಗಿಲಲ್ಲಿ ನಾನು ಹೇಳಿದ್ದು ಬಾಗಿಲು ಮುಚ್ಚಿದ ಮೇಲೆ. ನಿಮ್ಗೆ ಅದೇ ಹೇಳಿದ್ದು ರಾತ್ರಿ 9 ಗಂಟೆ ಮೇಲೆ, 9 ಗಂಟೆಗಿಂತ ಮುಂಚೆ ಅಲ್ಲ. ಆಯಿತಾ? ನಿಮ್ಗೆ ಅರ್ಥ ಆಯ್ತಲ್ವಾ? ಓಕೆ, ಧನ್ಯವಾದಗಳು ಸುನಿಲಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡಿ. ಗ್ರಹಗಳ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮಹಾಮೃತ್ಯುಂಜಯಾಯ ನಮಃ. ದುಂ ದುರ್ಗಾಯೇ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವಿಶೇಷವಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಮಾನಸಿಕವಾದಂಥ ಒತ್ತಡ ಬರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಣ್ಣಿಗೆ ಅಲರ್ಜಿ ಆಗ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನಲ್ಲಿ ವೃದ್ಧಿ ಆಗುತ್ತೆ. ಸ್ವಲ್ಪ ಮನೆಯಲ್ಲಿ ಒಳಜಗಳ ನಿಮ್ಮನ್ನು ಇವತ್ತಿನ ದಿವಸ ಮಾನಸಿಕವಾಗಿ ಒತ್ತಡಕ್ಕೆ ಒಳಪಡ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ, ತಾಯಿ ದುರ್ಗೆ ಪ್ರಾರ್ಥನೆ, ದುಂ ದುರ್ಗಾಯೇ ನಮಃ ಅಂತೇಳಿ ದುರ್ಗೆ ಪ್ರಾರ್ಥನೆ ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಆರ್ಥಿಕ ವಿಚಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಕೂಡ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಮುಗ್ಗಟ್ಟಾಗ್ತಕ್ಕಂಥದ್ದು, ಗುರುಗಳೊಟ್ಟಿಗೆ ಹಿರಿಯರೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸೋದರರ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಹೃದಯ ಸಂಬಂಧಿತವಾದ ತೊಂದರೆ ಅಥವಾ ಯಾವುದೋ ಮೂಲ ವ್ಯಾಧಿಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಪ್ರಯಾಣದಲ್ಲಿ ಎಚ್ಚರವನ್ನು ವಹಿಸಿ. ಶಾರೀರಿಕ ಸಂಬಂಧಪಟ್ಟ ಹಾಗೆ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಮೂಲ ಧನದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಬಾಲ್ಯದ ಗೆಳೆಯರು ಇವತ್ತಿನ ದಿವಸ ಸಮಾಗಮನ ಆಗ್ತಕ್ಕಂಥದ್ದು. ಸ್ವಲ್ಪ ಏನಪ್ಪ ಅಂದರೆ ಮಾನಸಿಕವಾದಂಥ ಮನೆಯಲ್ಲಿ ಏನಾದರೂ ಕಿರಿಕುಗಳಾಗ್ತಕ್ಕಂಥದ್ದಾಗಿರುತ್ತೆ. ಒತ್ತಡ ಬರ್ತಕ್ಕಂಥದ್ದು. ಮಿಥುನ ರಾಶಿಯವರು ಇವತ್ತಿನ ದಿವಸ ಸಮಾಧಾನದಿಂದ ಪ್ರತಿಯೊಂದು ಕೆಲಸವನ್ನು ಸನ್ಮಂಗಳಕರವಾಗಿ ಮಾಡಿಕೊಳ್ಳಬೇಕಾದ್ರೆ ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನ, ಓಂ ಶರವಣ ಭವಾಯ ನಮಃ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ.
ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ವಾತ ಮತ್ತು ಕಫಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ, ವೀಸಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ತಲೆಭಾರ, ಹೀಗೆ ಏನಾದರೂ ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಇವತ್ತಿನ ದಿವಸ ಸ್ವಲ್ಪ ವಿಶೇಷವಾಗಿ ಆರೋಗ್ಯದ ಕಡೆ ಗಮನವಹಿಸಿ. ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ವೃತ್ತಿರಂಗದಲ್ಲಿ ಸ್ವಲ್ಪ ಅಪವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಸ್ವಲ್ಪ ಎಚ್ಚರವಹಿಸಿ. ದೂರದ ಪ್ರಯಾಣವನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಇವತ್ತಿನ ದಿವಸ ನೀವು ಅದರೊಟ್ಟಿಗೆ ಲಕ್ಷ್ಯ ವಹಿಸಬೇಕಾಗಿರ್ತಕ್ಕಂಥದ್ದು ಶುಭಪ್ರದ. ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ನಂಜುಂಡೇಶ್ವರನ ಪ್ರಾರ್ಥನೆ, ದುರ್ಗೆಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಸಾಮಾನ್ಯವಾಗಿ ಈ ರಾಹು ಅಂತ ಅಂದಾಗ ಒಳಿತಾಗತ್ತೆ ಅನ್ನೋದರ ಬದಲಾಗಿ ಏನೋ ಕೆಡುಕು ಅಥವಾ ಕೆಟ್ಟ ಕಾಲ ಅನ್ನುವಂಥ ಭಾವನೆ ಮೂಡುತ್ತೆ. ಹಾಗಾಗಿ ನಿಜಕ್ಕೂ ಕೂಡ ರಾಹು ಅಂತ ಹೇಳಿದ್ರೆ ಕ್ರೂರ ಗ್ರಹನ ಅಥವಾ ಯೋಗ ಕಾರಕನ? ಈ ಕುರಿತು ಏನು ತಿಳಿಸ್ತೀರಾ ಗುರುಗಳೇ? ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅಂತೇಳಿ. ಸಿಂಹಿಕಾ ಗರ್ಭಸಂಭೂತನಾಗಿರ್ತಕ್ಕಂಥವನು ಅರ್ಧಕಾಯ ಅಂದರೆ ಅವನಿಗೆ ದೇಹ ಅಂತಕ್ಕಂಥದ್ದು ಮುಖ್ಯವಾಗಿ, ಏಕೆಂದರೆ ಬಹಳ ಮುಖ್ಯವಾಗಿ ರಾಹು ಅಂತಕ್ಕಂಥದ್ದು ಒಂದು ಭ್ರಮೆ. ನಾವು ರಾಹುವನ್ನು ನೋಡಿದಾಗ ವಿಶೇಷವಾಗಿ ರಾಹುವಿನ ಸ್ಥಿತಿ ಒಬ್ಬ ಜಾತಕದಲ್ಲಿ ಅವನನ್ನು ಕೋಟ್ಯಾಧಿಪತಿಯನ್ನಾಗೂ ಮಾಡುತ್ತೆ, ಕೋಟ್ಯಾಧಿಪತಿಯಾಗಿದ್ದವನನ್ನು ಭಿಕ್ಷಾಧಿಪತಿಯನ್ನಾಗಿ ಮಾಡುತ್ತೆ. ನೋಡಿ, ನವಗ್ರಹಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದ ಬಲವನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಾದ್ರೂ ಇದ್ದರೆ ಅದು ರಾಹು ಮತ್ತು ಕೇತು. ಕೇತುವನ್ನು ನಾವು ಜ್ಞಾನಕಾರಕನಂತೀವಿ, ವೈರಾಗ್ಯಕಾರಕನು, ಮೋಕ್ಷಕಾರಕನಂತ ಹೇಳ್ತೀವಿ. ಅದೇ ರಾಹು ಭ್ರಮೆ ಹುಟ್ಟಿಸುತ್ತೆ. ನಾವು ಇವತ್ತಿನ ದಿವಸ ಮಾತನಾಡ್ತಾ ಇರ್ತಕ್ಕಂಥದ್ದು ಪಂಚಮ ಭಾವದಲ್ಲಿರ್ತಕ್ಕಂಥ ರಾಹುವಿನ ಸ್ಥಿತಿ. ಇದು ಬಹಳ ಮುಖ್ಯವಾಗಿ ನಾವು ಲಕ್ಷ್ಮೀ ಸ್ಥಾನ ಅಂತೇಳಿ ಕರಿತೀವಿ, ಪುತ್ರಸ್ಥಾನ ಅಂತೇಳಿ ಕರಿತೀವಿ, ಪೂರ್ವ ಪುಣ್ಯ ಸ್ಥಾನ ಅಂತೇಳಿ ಕರಿತೀವಿ. ಬುದ್ಧಿ, ಜಾಣ್ಮೆ ಮತ್ತು ನಾವೇನು ಬ್ರಿಲಿಯಂಟ್ ಅಂತ, ಇಂಟೆಲಿಜೆಂಟ್ ಅಂತ ಏನು ಕರಿತೀವೋ ಇದೆಲ್ಲ ಕೂಡ ಪಂಚಮ ಭಾವದಿಂದ ನೋಡ್ತಕ್ಕಂಥವ್ರು ಆಗ್ತೀವಿ. ರಾಹು ಅನ್ನುವಂತಹ ಗ್ರಹ ಭಾಳ ಮುಖ್ಯವಾಗಿ, ಯಾಕೆಂದರೆ ಒಂದು ಸಪ್ತಮ ಸ್ಥಾನದಲ್ಲಿ ವಿಶೇಷವಾಗಿ ರಾಹುವಿನ ಸ್ಥಿತಿ ಇದ್ದಾಗ ಅಥವಾ ಈ ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂಧನವಾದಾಗ ನಮ್ಮ ಬದುಕು ಕತ್ತಲಲ್ಲಿ ನಿಶಾಕಾಲವಾಗುತ್ತೆ ಅಂತೇಳಿ ಹೇಳುತ್ತೆ. ಇದಕ್ಕೆ ಸರ್ಪದೋಷದಲ್ಲಿ ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂಚ ಕಂಬಳಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂಥೇಳಿ ಅಷ್ಟವಿಧವಾದ ಸರ್ಪದೋಷಗಳಿರ್ತಕ್ಕಂಥದ್ದಿದೆ. ಇದು ಪ್ರಧಾನವಾಗಿ ಹುಟ್ಟತಕ್ಕಂಥದ್ದೇ. ಸರ್ಪ ಅಂದರೆ ನಾಗದೇವತೆ ಅಂತ. ನಾಗದೇವತೆ ಅಂತಕ್ಕಂಥದ್ದು ವಿಶೇಷವಾಗಿ ರಾಹುವಿನ ಅಂಶದಲ್ಲಿರ್ತಕ್ಕಂಥವನೇ. ಹಾಗಾಗಿ ರಾಹು ಅಂದರೆ ಕುಟುಂಬ ವಂಶಾಭಿವೃದ್ಧಿ ಆಗಬೇಕಾದ್ರೂ ಕೂಡ ರಾಹುವಿನ ಅನುಗ್ರಹ ಬೇಕು. ಅವನೇನಾದರೂ ಪಂಚಮ ಭಾವಕ್ಕೆ ಬಂದು ಕೂತ್ಕೊಂಡಾಗ ಮೊದಲನೇದಾಗಿ ಬುದ್ಧಿ ಕ್ಲೇಶ ಆಗುತ್ತೆ, ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರೂ ಅವನ ಹತ್ರ ದುಡ್ಡಿರಲ್ಲ, ಮನೆಯಲ್ಲಿ ಜಗಳಗಳಾಗ್ತಕ್ಕಂಥದ್ದು. ಹೀಗೆ ಈ ರಾಹುವಿನ ವರ್ಣನೆ ಮಾಡಿಕೊಂಡು ಹೋದಾಗ ನಾವು ಈಗ ಚತುರ್ಥ ಭಾವಕ್ಕೆ ಚಂದ್ರ ಮತ್ತು ರಾಹುರ ಸಂಯೋಜನೆ ಬಂತು ಅಂದರೆ ತಾಯಿ ಸುಖ ಕಟ್ಟು. ಸಪ್ತಮದಲ್ಲಿ ಚಂದ್ರ ಮತ್ತು ರಾಹು ಸಂಯೋಜನೆ ಬಂತು ಅಂದರೆ ಅಥವಾ ಶುಕ್ರ ಮತ್ತು ರಾಹು ಸಂಯೋಜನೆ ಬಂತು ಅಂದರೆ ಗಂಡ ಹೆಂಡತಿರ ಮಧ್ಯದಲ್ಲಿ ಖಂಡಿತವಾಗಲೂ ವಿರಸಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಲಾಸ್ಯ ಭೋಗಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತವಾದಂಥ ಭ್ರಮೆಯನ್ನು ಉತ್ಪತ್ತಿ ಮಾಡ್ತಾನೆ. ಈಗ ನಾವು ಏನು ಆನ್ಲೈನ್ ಗೇಮ್ಗಳೆಲ್ಲ ಯಾವ ಉದ್ದೇಶದಿಂದ ನಾವು ಆಡ್ತೀವಿ ಅಂದರೆ, ನಾನು 10 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬರುತ್ತೆ, 1000 ರೂಪಾಯಿ ಹಾಕಿದ್ರೆ 1,00,000 ರೂಪಾಯಿ ಬರುತ್ತೆ ಅಂತಕ್ಕಂಥ ಭ್ರಮೆಯನ್ನು ಹುಟ್ಟಿಸ್ತಾನೆ. ಆದರೆ ಖಂಡಿತ ಇವನೇನಾದರೂ ಸದೃಢವಾದಂಥ, ಅದರಲ್ಲೂ ಕೂಡ ಈ ಕೆಲವು ಮನೆಗಳಲ್ಲಿ 1, 4, 5, 7, 8 ಮತ್ತು 9, 12ನೇ ಮನೆಗಳಲ್ಲಿ ಏನಾದರೂ ರಾಹು ಇದ್ದರೆ ಇವನು ವಿಪರೀತ ರಾಜಯೋಗವನ್ನು ತಂದುಕೊಡ್ತಾನೆ. ಆ ರಾಜಯೋಗ ತರಬೇಕಾದ್ರೆ ವಿಶೇಷವಾಗಿ ಆ ಗ್ರಹಗಳ ಮಿತ್ರತ್ವ ಇರಬೇಕು, ಅಥವಾ ಇವನು ಆ ಮನೆಗಳಿಗೆ ಹುಚ್ಚನಾಗಿರ್ತಕ್ಕಂಥವನಾಗಿರಬೇಕು. ಅಂತಹ ಸಂದರ್ಭದಲ್ಲಿ ಪಾಪಗ್ರಹನಾಗಿರ್ತಕ್ಕಂಥ ರಾಹು ವಿಶೇಷವಾಗಿ ಫಲವನ್ನು ಕೊಡಬೇಕಾದ್ರೆ ಅವನು ಸದೃಢವಾಗಿರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಸರಿ ಗುರುಜಿ, ಈ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ. ನಮಸ್ಕಾರ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಕೇಳಿಸ್ತಾ ಇದೆಯಾ? 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಒಂದು ತಾಯಿ ಒಳ್ಳೇದು ಮಾಡಲಿಮ್ಮ. ಒಂದು ಮಡಕೆಯಲ್ಲಿ ನಿಮ್ಮ ಬದುಕು ನಡೀತಾ ಇದೆ ಅಂತಕ್ಕಂಥದ್ದು, ಏನು ನಿಮ್ಮ ಪ್ರಶ್ನೆ? ಅದೇ ಎಂತ ಆರೋಗ್ಯ ಸರಿ ಇಲ್ಲ, ಒಂದ್ ದಿವಸ ಚೆನ್ನಾಗಿದ್ರೆ ಒಂದ್ ದಿವಸ ಚೆನ್ನಾಗಿರಲ್ಲ. ಈ ಮೈಗ್ರೇನ್ ಅಲ್ಲಿ ನಾವು ಈ ತರ ಕೈ ಕಾಲು ನೋವು ಇತ್ತು. ನಿಮ್ಮ ಪೂರ್ವಜರು ಏನಾದರೂ ಬಾವಿಯನ್ನು ಮುಚ್ಚಿದಾರಾ? ಇಲ್ಲ. ನಿಮ್ಮ ಪೂರ್ವಜರನ್ನ ಯಾರಾದರೂ ವಿಚಾರಿಸಿ
ಇಲ್ಲಿ ಯಾಕೆಂದರೆ ಭೂಮಿ ತಾಯಿಯ ದೋಷ ನಿಮ್ಮನ್ನು ಆವರಿಸ್ಕೊಂಡಿದೆ. ಮುಖ್ಯವಾಗಿ ಏನಪ್ಪ ಅಂದರೆ ನಿಮ್ಮ ಪೂರ್ವಜರ ಅಥವಾ ಯಾವುದಾದ್ರು ಕುಂಟೆ ಬಾವಿ ನೀರಿರ್ತಕ್ಕಂಥ ಸ್ಥಳವನ್ನು ಬಲವಂತವಾಗಿ ಮುಚ್ಚಿರ್ತಕ್ಕಂಥ ದೋಷ ನಿಮ್ಮ ಕುಟುಂಬಕ್ಕೆ ಬಂದಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅದು ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಹಾಗಾಗಿ ನೀವು ವರಾಹನನ್ನು ಅಥವಾ ವಾರಾಹಿಯನ್ನು ಪ್ರತಿ ಹುಣ್ಣಿಮೆ ದಿವಸ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅದು ನಿಮಗೆ ವರಾಹ ಸ್ವಾಮಿ ಅಥವಾ ವಾರಾಹಿ ದೇವಸ್ಥಾನ ಇಲ್ಲ ಅಂದರೆ ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರದ ದಿವಸ 16 ಅಂದರೆ 8 ನಿಂಬೆಹಣ್ಣನ್ನು ಕಟ್ ಮಾಡಿ 16 ದೀಪವನ್ನು ಹಚ್ಚಿ ರಾಹುಕಾಲದಲ್ಲಿ, ಬಹಳ ಮುಖ್ಯವಾಗಿ 10:30ಯಿಂದ 12 ಗಂಟೆಗೆ ಶುಕ್ರವಾರ ರಾಹುಕಾಲ ಬರುತ್ತೆ. ಆ ಸಮಯದಲ್ಲಿ ನೀವು ರಾಹುವನ್ನು ದುರ್ಗೆಯನ್ನು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾಗಿದೆ. ಖಂಡಿತ. ಮುಂದಿನ ರಾಶಿ ನಾವು ಸಿಂಹರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಮೇಲಧಿಕಾರಿಗಳಿಂದ ಒಂದು ಏನಾದರೂ ಮನಸ್ತಾಪಗಳು ಬರತಕ್ಕಂಥದ್ದು, ಅಕ್ರಮವಾಗಿ ಏನಾದರೂ ನಿಮ್ಮ ಮೇಲೆ ಹುನ್ನಾರಗಳನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ವೃತ್ತಿರಂಗದಲ್ಲಿ ಬಹಳ ಎಚ್ಚರ ವಹಿಸಬೇಕಾಗಿರತಕ್ಕಂಥದ್ದು. ಅದರೊಟ್ಟಿಗೆ ಸ್ವಲ್ಪ ಮಾನಸಿಕ ಗೊಂದಲಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಗುರಿಯತ್ತ ಸಾಧನೆ ನೀವು ಇಟ್ಕೊಂಡಾಗ ಖಂಡಿತ ಶುಭವಾಗುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡಿ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದು. ಆದರೆ ಬಂಧುಗಳೊಟ್ಟಿಗೆ ಏನಾದರೂ ಕೂಡ ಅಕ್ಕ ತಂಗಿ, ಅಣ್ಣ ತಂಗಿ, ಹೀಗೆ ಯಾರೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮ, ಹೀಗೆ ಬಂಧುಗಳಲ್ಲಿ ಏನಾದರೂ ಇವತ್ತಿನ ದಿವಸ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆ ಒಂದು ಒಡಂಬಡಿಕೆ ಮೂಡ್ತಕ್ಕಂಥದ್ರಲ್ಲಿ ಏನಾದರೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೆ ಮಂಗಳಕರವಾಗಿರ್ತಕ್ಕಂಥದ್ದು, ತಾಯಿಯ ಆಶೀರ್ವಾದ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳಲ್ಲಿ ಏನಾದರೂ ಬಂಧುಗಳೊಟ್ಟಿಗೆ ಸ್ವಲ್ಪ ತಗಾದೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಾಗಿರಿ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ವಿದೇಶಿ ಪ್ರಯಾಣಕ್ಕೆ ಮಂಗಳಕರವಾಗಿರ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಮಂಗಳಕರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ಕೃಷಿಕರಿಗೆ ಅದೆಷ್ಟೋ ದಿನಗಳಿಂದ ಮಾನಸಿಕವಾಗಿರತಕ್ಕಂಥ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಎಷ್ಟು ಬೆಳೆ ಬೆಳೆದರೂ ಇದರಲ್ಲಿ ಏನೂ ನಮಗೆ ಅನುಕೂಲ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ತರಕಾರಿ ವ್ಯಾಪಾರ ಇರ್ಬೋದು, ಹೂವು ಇರ್ಬೋದು, ಈ ರೀತಿಯಾಗಿ ಏನಾದರೂ ಇವತ್ತಿನ ದಿವಸ ಸಣ್ಣ ಪ್ರಮಾಣದಲ್ಲಾದರೂ ಕೂಡ ನಿಮಗೆ ಅನುಕೂಲ ಆಗ್ತಕ್ಕಂಥ ಯೋಗ ಇದೆ. ವಿಶೇಷವಾಗಿ ತುಲಾ ರಾಶಿಯವರು ಇವತ್ತಿನ ದಿವಸ ಗಣಪತಿಯ ದರ್ಶನ ಮಾಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ವಿಶೇಷವಾಗಿ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ಸ್ವಲ್ಪ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿವಸ ಆತ್ಮೀಯರೊಟ್ಟಿಗೆ ಏನಾದರೂ ಕೂಡ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಓಂ ಷಣ್ಮುಖಾಯ ನಮಃ ಅಂತೇಳಿ ಷಣ್ಮುಖನ ಪ್ರಾರ್ಥನೆ ಇನ್ನಷ್ಟು ಶುಭಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ರಾಹು ದಶೆ ಇದ್ದಾಗ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳಷ್ಟು ಗೊಂದಲಮಯವಾಗಿರುತ್ತೆ ಅನ್ನೋದನ್ನು ಕೇಳಿರ್ತೀವಿ. ಹಾಗಾಗಿ ಆ ಭ್ರಮೆಯಿಂದ ಹೊರಬರೋದು ಹೇಗೆ ಗುರುಗಳು? ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ಗುರು ರಾಹು ಸಂಯೋಜನೆ ಬಂದಾಗ ಅಥವಾ ರಾಹುದಶೆ ಗುರುಭಕ್ತಿ ರಾಹುದಶೆ ಬಂದಾಗ ಗುರು ಚಾಂಡಾಳ ಯೋಗ ಅಂತಕ್ಕಂಥದ್ದಾಗಿರುತ್ತೆ. ಮದುವೆ ಆಗಿದ್ದರೆ ಈ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನುಮಾನ ಶುರುವಾಗ್ಬಿಡುತ್ತೆ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಯಾವ ಮಾತ್ರಕ್ಕೆ ಅನುಮಾನ ಇರುತ್ತೆ ಅಂದರೆ, ಇವರೆಲ್ಲಾದರೂ ಹೊರಗಡೆ ಹೋಗಿ ಬಾತ್ರೂಮಲ್ಲಿ ಕೂತ್ಕೊಂಡು ಒಂದು ಫೋನ್ ಮಾತಾಡೋಕ್ಕೆ ಬಂದರೂ ಎಲ್ಲಿ ಯಾರ ಹತ್ರ ಮಾತಾಡೋದೆ ಅಂತಕ್ಕಂಥ ಈ ಅನುಮಾನ ಅಂತಕ್ಕಂಥ ಪೆಡಂಭೂತವನ್ನು ಬೆಳೆಸ್ತಕ್ಕಂಥ ಮನಸ್ಥಿತಿ. ವಿಶೇಷವಾಗಿ ಚಂದ್ರನೇನಾದರೂ ವೀಕ್ ಇದ್ದ ಅಂದರೆ ಅವ್ರ ಜಾತಕದಲ್ಲಿ ಮುಗಿದೋಯ್ತು ಅವ್ರ ಪ್ರಶ್ನೆ. ಸೊ ಹಾಗಾಗಿ ನಾವು ಕೆಲವು ಸಂದರ್ಭಗಳಲ್ಲಿ ಮನಸ್ಸನ್ನು ಸದೃಢವಾಗಿಟ್ಕೊಳ್ಬೇಕು. ಸಂಬಂಧಗಳಿಗೆ ಒಂದು ಅಚಲವಾದಂಥ ಏನಪ್ಪ ಅಂದರೆ ಒಂದು ಬುನಾದಿಯನ್ನು ಇಟ್ಕೊಂಡಿರ್ಬೇಕು. ಯಾವ ಸಂಬಂಧ ನಾವು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ವಿಶ್ವಾಸದ ಮೇಲೆ ನಂಬಿಕೆ ಇಟ್ಕೊಂಡಿರಬೇಕು. ನಂಬಿಕೆ ಮೇಲೆ ವಿಶ್ವಾಸ ಇಡಬಾರ್ದು. ಇದನ್ನು ಯಾಕೆಂದರೆ ಸಮಯಾಚಿತವಾಗಿ ಮಾತನಾಡ್ತಕ್ಕಂಥದ್ದು. ಇದರಲ್ಲೂ ಏನಪ್ಪ ಅಂದರೆ ಅದರಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಬಂದಾಗ ಈಗ ನಾವು ಯಾಕೆಂದರೆ ಇಲ್ಲೀಗಲ್ ಅಫೇರ್ ಅಂತಕ್ಕಂಥದ್ದು ನಮಗೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದು ಕೂಡ ರಾಹುವಿನ ಪ್ರಭಾವದಿಂದನೇ ಬರ್ತಕ್ಕಂಥದ್ದಾಗುತ್ತೆ. ರಾಹು ಅಂತಕ್ಕಂಥವ್ನು ಎಷ್ಟು ಒಳ್ಳೆಯದನ್ನು ರಾತ್ರಿ, ಯಾಕಂದರೆ ಈಗ ನಾವು ಕ್ರಿಪ್ಟೋ ಕರೆನ್ಸಿ ಅಂತೇಳಿ ಏನು ಕರಿತಾ ಇದ್ದೀವೋ, ವಿದೇಶಗಳಿಗೆ ಹೋದಾಗ ರಾಹು
ಪವರ್ಫುಲ್ ಆಗಿದ್ದಂಥ ವ್ಯಕ್ತಿ ವಿದೇಶಗಳಿಗೆ ಹೋದರೆ ಅತ್ಯಂತ ಉತ್ಕೃಷ್ಟ ಫಲವನ್ನು ಪಡ್ತಾನೆ, ಅಂದರೆ ಶುಭ ಫಲವನ್ನು ಪಡಿತಾನೆ. ಇಲ್ಲೇ ಹುಟ್ಟಿದಂಥ ಕ್ಷೇತ್ರದಲ್ಲಿದ್ದರೆ ಎಲ್ಲ ನಿಷ್ಫಲವನ್ನು ಪಡಿತಾ ಬರ್ತಾನೆ ಅವನು ಶ್ರಮದಿಂದ. ಯಾಕಂದರೆ ಗುರು ಮತ್ತು ರಾಹು ಸಂಯೋಜನೆ ಬಂದಾಗ ಗುರು ಚಾಂಡಾಳ ಯೋಗ ಆಗಿಬಿಡುತ್ತೆ. ಗುರುವಿನ ಫಲಗಳೆಲ್ಲ ನಿಷ್ಫಲ ಆಗ್ತಕ್ಕಂಥದ್ದಾಗಿರುತ್ತೆ. ಅದೇ ರಾಹು ದಶೆಯಲ್ಲಿ ಗುರುಭಕ್ತಿ ಬಂದಾಗ ಗುರುವೇನಾದರೂ ಒಳ್ಳೆಯ ಸ್ಥಾನದಲ್ಲಿ ಜಾತಕದಲ್ಲಿ ಇದ್ದರೆ ಸ್ವಲ್ಪ ಅವನಿಗೆ ಶುಭ ಫಲಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಫಲಕ್ ಇದು ಮೂರ್ತಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿಕ್ಕೂರಿಂದ. ಓಕೆ, ದಯಮಾಡಿ ಟಿವಿ ನೋಡ್ತಾ ಮಾತನಾಡಬೇಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ ಕೇಳಬೇಕಾಯ್ತು ಮ್ಯಾಮ್. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 5. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನಮಸ್ಕಾರ ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಏನು ಕೆಲಸ ಮಾಡ್ತೀರಾ ನೀವು? ಮನೆ ಕಡೆ ಇದ್ದೀನಿ ಗುರುಜಿ, ರೈತರ ಕೆಲಸ. ರೈತರು. ಸಮಾಧಾನ ಅನ್ನೋದಿಲ್ಲ. ಹಲೋ? ಇಲ್ಲ ಗುರುಜಿ, ಇಲ್ಲ ಗುರುಜಿ. ಸಮಾಧಾನ ಅನ್ನೋದು ಇಲ್ಲ ಅಂತ ಹೇಳಿದೆ. ಹೌದು ಗುರುಜಿ. ಏನಪ್ಪ ಅಂದರೆ ಆರೋಗ್ಯ ಸರಿ ಇಲ್ಲ ಗುರುಜಿ. ನೀವು ಪ್ರತಿ ಭಾನುವಾರ ಸೂರ್ಯನಾರಾಯಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಸೂರ್ಯನ ಜಪವನ್ನು ಮಾಡಿ, ಓಂ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಸೂರ್ಯನ ಮಂತ್ರವನ್ನು ಪ್ರತಿ ಭಾನುವಾರ ಆದಿತ್ಯ ಹೃದಯ, ಸೂರ್ಯನಾರಾಯಣ, ಮಹಾಮೃತ್ಯುಂಜಯ ಮಂತ್ರ, ತ್ರಯಂಬಕಂ ಯಜಾಮಹೇ ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ನಿಮಗೆ ಇವತ್ತಿನ ಸೋಷಲ್ ಮೀಡಿಯಾದಲ್ಲಿ ಮಂತ್ರಗಳು ಸಿಗುತ್ತೆ. ಮೃತ್ಯುಂಜಯ ಮಂತ್ರ ಪ್ರತಿ ಭಾನುವಾರ ಅನನ್ಯವಾಗಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಗೋಧಿ ಹಿಟ್ಟನ್ನು ಯಾರಾದರೂ ಒಂದು 5 ಜನ ಬ್ರಾಹ್ಮಣರಿಗೆ, ನಿಮ್ಮ ಶಕ್ತ್ಯಾನುಸಾರದಲ್ಲಿ ಹಿರಿಯ ಬ್ರಾಹ್ಮಣರಿಗೆ, ವೃದ್ಧರಿಗೆ ನೀವು ವಿಶೇಷವಾಗಿ, ಯಾಕೆಂದರೆ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಪಿತೃದೋಷ ಇರತಕ್ಕಂಥದ್ದು ಕಾಣ್ತಾ ಇದೆ. ಹಾಗಾಗಿ ಆ ಒಂದು ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಬೇಕಾದ್ರೆ ನಿಮ್ಮ ಶಕ್ತ್ಯಾನುಸಾರದಲ್ಲಿ ನೀವು ಹುಟ್ಟಿರತಕ್ಕಂಥ ದಿನಾನೋ ನಕ್ಷತ್ರದ ದಿವಸನೋ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಒಂದು 5 ಜನ ಬ್ರಾಹ್ಮಣರಿಗೆ 5 ತಿಂಗಳಲ್ಲಿ ಒಂದು 5 kg ಗೋಧಿ ಹಿಟ್ಟನ್ನು ಕೊಟ್ಟು ದಾನ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಹಾಗೆ ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿ. ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಉದ್ಯೋಗದಲ್ಲಿ ಸ್ವಲ್ಪ ಮೇಲಧಿಕಾರಿಗಳಿಂದ ಅಥವಾ ಯಾವುದೋ ಒತ್ತಡ, ವರ್ಗಾವಣೆ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದು, ಹಿಂಬಡ್ತಿ ಸಿಗ್ತಕ್ಕಂಥದ್ದು, ಹೀಗೆ ಆ ಉದ್ಯೋಗ ರಂಗದಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಿಂದ ಲಾಭ ಆಗ್ತಕ್ಕಂಥದ್ದು, ತಾಯಿಯ ಆಶೀರ್ವಾದದಿಂದ ಮಂಗಳಕರವಾಗ್ತಕ್ಕಂಥದ್ದು, ಗುರುಗಳ ದರ್ಶನ ಆಗುವಂತಹ ಸಂದರ್ಭ ಇರತಕ್ಕಂಥದ್ದಾಗಿದೆ. ಗುರುಗಳನ್ನು ಭೇಟಿಯನ್ನು ಮಾಡಿ ಇವತ್ತಿನ ದಿವಸ ವಿಶೇಷವಾಗಿ ಗುರುಭ್ಯೋ ನಮಃ, ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತೇಳಿ ಧನುರಾಶಿಯವರು ಗುರುವಿನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಪತಿ ಪತ್ನಿಯರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ದಾಂಪತ್ಯ ಜೀವನದಲ್ಲೂ ಕೂಡ ಇವತ್ತಿನ ದಿವಸ ಅಸಂತುಷ್ಟಿ ಅಥವಾ ಅಸುಖ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ವಿಶೇಷವಾಗಿ ಆಸ್ತಿ ಖರೀದಿಸಬೇಕು, ಸೈಟ್ ತೊಗೊಳ್ಬೇಕು, ಮನೆ ತೊಗೊಳ್ಬೇಕು, ಈ ರೀತಿಯಾದಂಥ ಮನಸ್ಥಿತಿ ಇರತಕ್ಕಂಥವ್ರು ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿಟ್ಟು ಈ ಒಂದು ಮನೆಯ ಕನಸು ಅಥವಾ ಸೈಟಿನ ಕನಸು ನೆರವೇರಬೇಕು ಅಂತೇಳಿ ಪಿತೃಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿಯವರು ಇವತ್ತಿನ ದಿವಸ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕುಂಭರಾಶಿಯನ್ನು ನೋಡಿದಾಗ ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಕೀಲರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಇವತ್ತಿನ ದಿವಸ ಜ್ಞಾನಾಭಿವೃದ್ಧಿಗೋಸ್ಕರವಾಗಿ, ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕುಂಭರಾಶಿಯವರು ಮಾಡುವಂಥ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಓಂ ಸ್ಕಂದಾಯ ನಮಃ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಖಂಡಿತ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ವಿಶೇಷವಾಗಿ ನಂಬಿಕೆ, ನೀವು ಯಾರ ಮೇಲೆ ವಿಶ್ವಾಸ ನಂಬಿಕೆಯನ್ನು ಇಟ್ಟಿರ್ತೀರೋ ಅವರಿಂದ ಏನಾದರೂ ಕೂಡ ಇವತ್ತಿನ ದಿವಸ ವಂಚನೆಗೆ ಒಳಗಾಗುವಂತಹ ಒಂದು ಸಂದರ್ಭ ಇರೋದರಿಂದ ಹಣಕಾಸಿನ ವಿಚಾರ ಅಥವಾ ಪ್ರೇಮಾಂಕುರವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಮೋಸ ಆಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಪ್ರಯಾಣ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ವಾಹನ ಚಾಲನೆಯಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ, ಎಚ್ಚರವಹಿಸಿ. ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಓಂ ಹಂ ಹನುಮತೇ ನಮಃ ಅಂತೇಳಿ ಆಂಜನೇಯನ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಪಂಚಮ ಭಾಗದಲ್ಲಿ ರಾಹು ಇದ್ದಾಗ ಏನು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಆ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಎಚ್ಚರಿಕೆಗಳು ಅಂತ ಹೇಳಿ ತಿಳಿಸಿ. ಏನಂದರೆ ಭಾಳ ವಿಶೇಷವಾಗಿ ನಾವು ತಿಳಿಸಿದಾಗೆ ಸದೃಢತೆಯನ್ನು ಕಾಪಾಡ್ಕೊಳ್ಬೇಕು. ದೇವರ ಮೇಲೆ ಇವ್ರಿಗೆ ಇನ್ನೊಂದು ಏನಪ್ಪ ಅಂದರೆ ಎಷ್ಟೇ ಪೂಜೆ ಮಾಡಿದ್ರೂ ನಂಬಿಕೆ ಬರಲ್ಲ ಇವ್ರಿಗೆ. ಮಾಡಿ ಯಾಕಂದರೆ ಪೂಜಾ ಜಪತಪಾದಿಗಳೆಲ್ಲ ಕೂಡ ನಿಷ್ಫಲ ಆಗುತ್ತೆ ಇವರಿಗೆ. ಬಹಳ ಮುಖ್ಯವಾಗಿ ರಾಹು, ಯಾಕಂದರೆ ಅವನು ಈ ಪೂಜೆ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಮಾಡ್ತಾರೆ, ಆದರೆ ಆ ಪೂಜೆ ಫಲಿಸಲ್ಲ. ಇವ್ರು ಏನು ಮಾಡಬೇಕು, ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ
ಗೋಸೇವೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಬೇಕು. ಪ್ರತಿ ಶನಿವಾರ ಮತ್ತು ಮಂಗಳವಾರದ ದಿವಸ ಯಾರಾದರೂ ವೃದ್ಧರಿಗೆ, ಶ್ರಮಿಕರಿಗೆ, ಕಾರ್ಮಿಕರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯ ಮಾಡ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ದುರ್ಗೆಯ ಪ್ರಾರ್ಥನೆ ಮಾಡಿದ್ರೆ ತುಂಬ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಈ ರಾಹುದೋಷದಿಂದ ಕಷ್ಟಕ್ಕೆ, ಸಂಕಷ್ಟಕ್ಕೆ ಸಿಲುಕೊಂಡಿದ್ದಂಥವರು ರಾತ್ರಿ, ಯಾಕೆಂದರೆ ರಾಹು ಅಂದರೆ ನಿಶಾ ಅಂತಕ್ಕಂಥವನು, ರಾತ್ರಿಯ ಸಮಯದಲ್ಲಿ ಮಂಗಳವಾರ ಮತ್ತು ಶುಕ್ರವಾರದ ದಿವಸ ದುರ್ಗಾ ಸನ್ನಿಧಾನದಲ್ಲಿ, ಮಂಗಳವಾರದ ದಿವಸ ವಿಶೇಷವಾಗಿ ಆಂಜನೇಯ ಸನ್ನಿಧಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು, ಅದರಲ್ಲೂ ಕೂಡ ವಿಶೇಷವಾಗಿ ರಾಹು ಅಂತಕ್ಕಂಥವನು ಶನಿಯ ಮಿತ್ರನಾಗಿರೋದರಿಂದ ಎಳ್ಳೆಣ್ಣೆ ಹಾಕಿ, ವಿಶೇಷವಾಗಿ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ, ಅದರೊಳಗಡೆ ಒಂದು ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಿ ಎಳ್ಳೆಣ್ಣೆಯಿಂದ ರಾತ್ರಿ 9 ಗಂಟೆ ನಂತರದಲ್ಲಿ ವಿಶೇಷವಾಗಿ ಆ ಒಂದು ದುರ್ಗಾ ಸನ್ನಿಧಾನ ಅಥವಾ ಆಂಜನೇಯನ ಸನ್ನಿಧಾನದಲ್ಲಿ ವಿಶೇಷವಾಗಿ ರಾತ್ರಿ 9 ಗಂಟೆ ನಂತರದಲ್ಲಿ ಒಂದು 8 ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಆ ಒಂದು ತಾಯಿಯ ಸನ್ನಿಧಾನದಲ್ಲಿ ಬಾಗಿಲಲ್ಲಿ ಹೊರಗಡೆ ಅಂದರೆ ಪ್ರಾಕಾರದ ಒಳಗಡೆ ಅಲ್ಲ, ಪ್ರಾಕಾರದ ಹೊರಗಡೆ ನೀವು ದೀಪ ಹಚ್ಚಿ ಅನನ್ಯವಾಗಿ ಓಂ ದುಂ ದುರ್ಗಾಯೇ ನಮಃ, ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹುವೇ ನಮಃ ಅಂತೇಳಿ ರಾಹುವಿನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ನಾಗಾರಾಧನೆ, ಹೀಗೆ ನಿಯಮಿತವಾಗಿ ದೇವತಾ ಆರಾಧನೆ, ದೇವತಾ ಉಪಾಸನೆಯನ್ನು ಇಟ್ಕೊಂಡಾಗ ರಾಹುದಶ ಸಂಪೂರ್ಣ ಆಗೋದಕ್ಕಿಂತ ಮುಂಚಿತವಾಗಿ ಗುರುವಿನ ಅನುಗ್ರಹ ನೀವು ಆಕ್ಟಿವೇಟ್ ಮಾಡಿಕೊಂಡಾಗ ಖಂಡಿತ ಶುಭ ಫಲಗಳು ಕಾಣ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಯಾವ ರಾಶಿಯವರಿಗೆ ಅತಿ ಹೆಚ್ಚಾಗಿ ಈ ರಾಹುವಿನಿಂದ ತೊಂದರೆ ಆಗಬಹುದು ಅಥವಾ ಭಾಗ್ಯ ಒಲಿದು ಬರಬಹುದು? ರಾಹು ಅಂತಕ್ಕಂಥ ಒಂದು ರಾಶಿಯನ್ನು ನೋಡ್ಲಿಕ್ಕಾಗಲ್ಲ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಅವನ ಜಾತಕದಲ್ಲಿ ರಾಹುವಿನ ಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದು. ಈಗ ಲಗ್ನದಲ್ಲಿ ರಾಹು ಇದ್ದ ಅಂತ ಇಟ್ಕೊಳ್ಳಿ, ಸಪ್ತಮಕ್ಕೆ ಕೇತು ಬರ್ತಾನೆ, ಏನಾಗುತ್ತೆ, ಇದಕ್ಕೆ ನಾವು ಅಖಂಡ ಕಾಲ ಸರ್ಪದೋಷ ಅಂತೇಳಿ ಕರಿತೀವಿ. ಈ ಸರ್ಪದೋಷಗಳಲ್ಲಿ 8 ವಿಧ ಇದೆ. ಕುಳಿಕ ಕಾಲ ಸರ್ಪದೋಷ, ಮಂಗಳ ಕಾಲ ಸರ್ಪದೋಷ, ಹೀಗೆ ಕೇತು ಬೇರೆ, ಅದರಲ್ಲೂ ಕೂಡ ಕುಜನ ಬೇರೆ. ಕುಜ ರಾಹು ಸಂಯೋಜನೆ ಬಂತು ಅಂದರೆ, ಕುಜ ಏನಾದರೂ ರಾಹು ಸಂಯೋಜನೆ ನೀವು ಎಷ್ಟು ಸಲ ಬೇಕಾದರೂ IVF ಅಲ್ಲಿ ಹೋದರೂ ಕೂಡ ಪಂಚಮ ಭಾವಕ್ಕೆ ಕುಜರಾಹು ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಕ್ಕಳಾಗಲ್ಲ. ಮೊದಲನೇ ಮಗು, 2ನೇ ಮಗು ಬೇಗ ಆಗ್ಬಿಡುತ್ತೆ, ಮೊದಲನೇ ಮಗು ತುಂಬ ವಿಳಂಬ ಮಾಡ್ತಾನೆ. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ ಅವನ ಸಂಚಿತ ಜನ್ಮದ ಪೂರ್ವಜನ್ಮ, ಯಾಕೆಂದರೆ ನಾವು ಪಂಚಮ ಸ್ಥಾನವನ್ನು ಲಕ್ಷ್ಮೀ ಸ್ಥಾನ, ವಿದ್ಯಾಸ್ಥಾನ, ಪೂರ್ವ ಪುಣ್ಯ ಸ್ಥಾನ, ಪುತ್ರಸ್ಥಾನ, ಇದೆಲ್ಲ ಪಂಚಮ ಭಾವದಿಂದ ನೋಡ್ತೀವಿ. ಈ ಪಂಚಮಾಧಿಪತಿಯ ಸಂಯೋಜನೆ ಬಂದರೂ ಕೂಡ ನಿಮಗೆ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಪಂಚಮದಲ್ಲಿ ರಾಹು ಕೂತ್ಕೊಂಡಾಗ ಅವನೇನೆಂದರೆ ಈ ಹುಟ್ಟಿರುವಂತಹ ಒಂದು ಕ್ಷೇತ್ರವನ್ನು ಬಿಟ್ಟು, ನಾವೀಗ ಫಾರಿನ್ಗೆ ಸಂಬಂಧಪಟ್ಟ ಹಾಗೆ ನಾವು ಗಲ್ಫ್ ಕಂಟ್ರಿಗಳನ್ನೆಲ್ಲ ರಾಹುಗೆ ನಾವು ಹೋಲಿಸ್ಕೊಳ್ತೀವಿ. ಹಾಗಾಗಿ ಗಲ್ಫ್ ಕಂಟ್ರಿಗಳಿಗೆ ಹೋದಾಗ ಇವರಿಗೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಯಾರು ಜಾತಕದಲ್ಲಿ ರಾಹುವಿನ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿ ಕುದೃಷ್ಟಿಯಿಂದ ದೋಷಾದಿಗಳನ್ನು ಪಡ್ತಾ ಇರ್ತಾರೋ ಆ ಹುಟ್ಟಿರುವಂಥ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಬೇಕು. ಮೊದಲನೇದಾಗಿ ರೆಮಿಡಿ, ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋದರೆ ಅವರಿಗೆ ಆ ಇರ್ತಕ್ಕಂಥ ನಕಾರಾತ್ಮಕ ದೋಷ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಜನ್ಮ ಜಾತಕದಲ್ಲಿ ರಾಹುವಿನ ಪ್ರಭಾವ ಏನು, ಪಂಚಮ ಭಾಗದಲ್ಲಿ ರಾಹು ಇದ್ದಾಗ ಏನೆಲ್ಲ ಆಗತ್ತೆ, ಈ ಕುರಿತಾಗಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.